ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಬಂದು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ. ಮಿಡಲ್ ಕ್ಲಾಸ್ ಲೈಫ್ ಅಂದಿದ ತಕ್ಷಣ ನನಗೆ ನೆನಪಾಗೋದೇ ಸ್ಯಾಕ್ರಿಫೈಸ್. ಯಾರು ಮಾಡ್ತಾರೆ ಮಿಡಲ್ ಕ್ಲಾಸ್ ಲೈಫ್? ಅವ್ರು ಮಾಡೋಷ್ಟು ಸ್ಯಾಕ್ರಿಫೈಸ್ ತುಂಬ ತೀರಾ ಬಡವರು ಮಾಡಲ್ಲ, ಆ ಕಡೆ ಫುಲ್ ರಿಚ್ ಆಗಿರೋರು ಮಾಡಲ್ಲ. ಓನ್ಲಿ ಮಿಡಲ್ ಕ್ಲಾಸ್ ಲೈಫ್ ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾವತ್ತೂ ಒಂದರ ಶೋಕಿ ಮಾಡೋ ಒಂದು ಏಜಲ್ಲಿ, ಒಂದು ಟೀನೇಜಲ್ಲಿ, ಒಂದು 20-30 ಏಜಲ್ಲಿ ಜವಾಬ್ದಾರಿಗಳೇ ಜಾಸ್ತಿ ಇರುತ್ತೆ. ಯಾರು ಇವತ್ತು ಎಂಜಾಯ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಬಟ್ ಕಮಿಟ್ಮೆಂಟ್ ಅನ್ನೋದು ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಸ್ಟಾಪ್ ಮಾಡಿಸ್ಬಿಡತ್ತೆ. ಸ್ಯಾಲ್ರಿ ಬಂತು ಏನೋ ಒಂದು ತೊಗೊಳೋಣ ಅಂತ ಅಂದ್ಕೊಂಡಿರ್ತಾರೆ, ಅಷ್ಟರಲ್ಲೇ ನನ್ನವ್ರು ಇದ್ದಾರೆ ಅಲ್ವಾ, ನಾನು ಆಮೇಲೆ ತೊಗೊಳೋಣ, ಫಸ್ಟ್ ನನ್ನವ್ರಿಗೆ ಕೊಡಿಸೋಣ, ಅವ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ ಅಂತೇಳಿ ಅವ್ರಿಗೆ ಕೊಡಿಸ್ತಾರೆ. ಇನ್ನು ಸ್ವಲ್ಪ ದುಡ್ಡು EMI, ಕಮಿಟ್ಮೆಂಟ್, ಸಾಲ ಅಂತಲೇ ಎಲ್ಲ ದುಡ್ಡು ಹೋಗುತ್ತೆ. ಎಲ್ಲೋ ಎಲ್ಲ ಆಸೆಗಳು ಇರುತ್ತೆ, ತುಂಬ ಕಷ್ಟಪಡ್ತಿರ್ತಾರೆ. ಆದರೆ ಇಷ್ಟಪಟ್ಟಿರೋ ಮನೆ ಇನ್ನೂ ಕಟ್ಸಿರೋಕ್ಕಾಗೋದಿಲ್ಲ, ಇಷ್ಟಪಟ್ಟಿದ್ದ ಕಾರು, ಇಷ್ಟಪಟ್ಟಿದ್ದ ಕಡೆ ಎಲ್ಲೋ ಒಂದು ಕಡೆ ಟ್ರಿಪ್ಪು, ಇವೇನೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ನಾನು ನಂಬಿರೋ ದೇವ್ರು ನನ್ನನ್ನು ಮೇಲೆ ತರ್ತಾರೆ ಅನ್ನೋ ಹೋಪಿಂದ ಇನ್ನೂ ಕಷ್ಟಪಡ್ತಾ ಇರ್ತಾರೆ. ಸೊ ಅವ್ರು ಎಲ್ಲರಿಗೂ ಆ್ಯಡ್ಸ್ ಆಫ್. ಯಾಕಂದರೆ ಫಸ್ಟು ನಾನು ಅನ್ನೋದು ಬಿಟ್ಟು ನನ್ನವರು ಅಂತ ತುಂಬ ಜವಾಬ್ದಾರಿ ತೊಗೊಳೋದೇ ಮಿಡಲ್ ಕ್ಲಾಸ್ ಲೈಫ್ ಅವರು. ಸೊ ಅವ್ರಿಗೆಲ್ಲರಿಗೂ ಆ್ಯಡ್ಸ್ ಆಫ್. ಅದೇ ನಂಬಿಕೆಯಿಂದ ನೀವು ಕಷ್ಟಪಡಿ, ಒಂದಲ್ಲ ಒಂದಿನ ನಾವು ಮೇಲೆ ಬಂದೇ ಬರ್ತೀವಿ. ಅಷ್ಟೇ ಇವತ್ತಿನ ವಿಷಯ. ಥ್ಯಾಂಕ್ ಯು ಗೈಸ್.